ತಿಂಗಳಲ್ಲಿ ನಮ್ಮ ಹಾಲಿನ ಡೈರಿ ಚುನಾವಣೆ ನಡೀತು. ಆ ಚುನಾವಣೆ ನಡೆದಾಗಿಂದ ಎಲ್ಲ ಒಂದು ಕಡೆ ಒಂದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಹಕಾರ ಸಚಿವರಾದ ಕೆ ರಾಜಣ್ಣವರು ಅವ್ರನ್ನ ತೇಜೋವನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಜಿಲ್ಲಾ 5 ಒಕ್ಕೂಟ ಸಂಪೂರ್ಣವಾಗಿ ನಾವು ಅದನ್ನು ಕಡೆಗಣಿಸ್ತೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವರು ಈ ಜಿಲ್ಲೆಯ ಒಬ್ಬ ಬಡವರು ಬಂದಾಗಿ ಪ್ರತಿಯೊಂದೂ DC ಬ್ಯಾಂಕಲ್ಲಿ ಈಗಾಗಲೇ 40 ವರ್ಷಗಳಿಂದ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಲ್ಲ ರಾಜ್ಯ ಸಹಕಾರ ಸಚಿವರಾಗಿ ಇವತ್ತು ತುಮಕೂರಿನಲ್ಲಿ ನೀವೆಲ್ಲ ನೋಡಿದಂಗೆ DCC ಬ್ಯಾಂಕ್ನಲ್ಲಿ ಬರೀ ಒಂದು ಸಮಾಜಕ್ಕೆ ಅವರು ಕೆಲಸವನ್ನು ಕೊಟ್ಟಿಲ್ಲ. ಎಲ್ಲ ಸಮಾಜ ನೀವು ಯಾವುದನ್ನ ತಗೊಳ್ಳಿ, ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನೇಕಾರರಿಗಿರ್ಬೋದು, ಈಡಿಗರಿಗೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಸಮಾನತೆಯನ್ನು ತೋರಿರುವಂಥವ್ರು ರಾಜಣ್ಣವರು. ಅದರಲ್ಲೂ ಕೂಡ ತುಮಕೂರಿನಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗದ ಕೆಲಸ ಅಂದರೆ ಅವರು ಮುಂದೆ ನಿಂತ್ಕೊಂಡು ಮಾಡೋದು ಅಂದರೆ ನಮ್ಮ ಕೆ ರಾಜಣ್ಣವರು. ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುಬ್ಬಿಯ ಶಾಸಕರು ಮತ್ತು ಅವರ ಬೆಂಬಲಿತರು ಅವರು ತೇಜೋವನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಆ ತೇಜೋವನೆಯನ್ನು ನಿಲ್ಲಿಸಬೇಕು. ಕೂಡಲೇ ಅವ್ರು ಯಾರ್ಯಾರು ಇದು ಮಾಡ್ತಿದ್ದಾರೆ ರಾಜಣ್ಣವ್ರಿಗೆ ಕ್ಷಮೆ ಕೇಳಬೇಕು. ಈ ಜಿಲ್ಲೆಯ ಹಿರಿಯ ರಾಜಕಾರಣಿ, ಇದ್ರ ಜೊತೆಯಲ್ಲಿ ನೋಡಿ ಗೃಹ ಮಂತ್ರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ತೇಜೋವನೆಯನ್ನು ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ. ಇದನ್ನೆಲ್ಲ ಮುಂದಿನ ನಾವು ಮುಖ್ಯಮಂತ್ರಿ ಅಂತಲೇ ಪರಮೇಶ್ವರ್ಗೆ ಹೇಳ್ತೀವಿ. ಅಂತ ವ್ಯಕ್ತಿನ ಇವರು ತೇಜೋವನೆ ಮಾಡೋಂಥದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಈ ಇಬ್ಬರಲ್ಲೂ ಕೂಡ ಮಂತ್ರಿಗಳಲ್ಲಿ ಇಲ್ಲ. ಅದರಿಂದ ದಯಮಾಡಿ ಇದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಅವರು ಏನು ಇಬ್ಬರು ಕೂಡ ರಾಜಣ್ಣರಾಗ್ಬೋದು ಮತ್ತು ಗುಬ್ಬಿ ಶಾಸಕರಾಗ್ಬೋದು, ಇಬ್ಬರು ಕೂಡ ಈ ಜಿಲ್ಲೆನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆಂದರೆ ಸರ್ಕಾರ ಇರೋದ್ರಿಂದ ಸುಮ್ಮನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಇಬ್ರು ಕೈ ಜೋಡಿಸಿ ಮುಂದೋದ್ರಿಂದ ಬಹಳ ಒಳ್ಳೆಯದು ಅಂತ ನಾನಂತೂ ಭಾವಿಸ್ತೀನಿ. ಇಲ್ಲ ಎಚ್ಚರಿಕೆ ಎಲ್ಲ ಮನವಿ ಮಾಡ್ತೀವಿ. ಯಾಕೆಂದ್ರೆ ಎಚ್ಚರಿಕೆ ಕೊಡೋಂಥದ್ದು ಏನಿಲ್ಲ. ಈಗ ಅವ್ರಿಗಾಗಲೇ ನೋಡ್ರಿ, ಅವರು ಕೂಡ 4 ಸಾರಿ ಗೆದ್ದಿರೋಂಥವ್ರು, ಅವರು ತಿಳುವಳಿಕೆ ಇರೋಂಥವ್ರು. ಈಗ ಮೊದಲೆಲ್ಲ ನೋಡಿ, ಈಗ DC ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ರು, ಅದಕ್ಕೆ ಕಾರಣಕರ್ತರು ಯಾರು? ಡೈರೆಕ್ಟರ್ ಆಗಿದ್ರು, ಅದಕ್ಕೆ ಕಾರಣಕರ್ತರು ಯಾರು? ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಬಂದಾಗಲೂ ಕೂಡ ರಾಜಣ್ಣವರು ಪರಮೇಶ್ ಸಾಹೇಬ್ರು ಇಬ್ಬರು ಕೂಡ ಅವರ ಒಂದು ಹೆಗಲ ಮೇಲೆ ಇಟ್ಕೊಂಡು ಅವ್ರಿಗೆ ಟಿಕೆಟನ್ನು ಕೊಡಿಸಿ ಖುದ್ದಾಗಿ ಅವರೇ ನಿಂತ್ಕೊಂಡು ಎಲ್ಲ ಗೆಲ್ಲಿಸಿದ್ದಾರೆ. ಅವರೇ ಒಂದು ಗೆದ್ದಾದ್ಮೇಲೂ ಕೂಡ ಒಂದು ಬಾಲಾಜಿ ಚೌಟ್ರಿನಲ್ಲಿ ಹೇಳಿದ್ದಾರೆ, ನನಗೆ ನಮ್ಮ ಸಮಾಜದವ್ರು ಓಟ್ ಹಾಕ್ಲಿಲ್ಲ, ಹಾಕಿದವರೆಲ್ಲ ಇಂದ ಓಟು ಅಂತ. ಇವನ್ನೆಲ್ಲ ನಾವು ತಿಳ್ಕೋಬೇಕು. ಇಷ್ಟೆಲ್ಲ ಮನಗಂಡು, ಯಾಕೆಂದ್ರೆ ಇವತ್ತು ರಾಜಣ್ಣವರು ಒಬ್ಬರನ್ನಿಬ್ಬರು ಬೆಳೆಸಿಲ್ಲ, ಎಲ್ಲ ಥರದಲ್ಲೂ. ಹಿಂದೆ ಮಲ್ಸಂದ್ರ ಡೈರಿ ಅಧ್ಯಕ್ಷ ಆಗಿದ್ದ ಚಂದ್ರಶೇಖರ್ ಅವ್ರನ್ನು ಕೂಡ ರಾಜಣ್ಣ ಮಾಡಿದ್ರು. ಈ ಥರ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಾನತೆಯನ್ನ ತಂದಿರೋರು ರಾಜಣ್ಣವರು. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವ್ರನ್ನ ತೇಜೋವನೆ ಮಾಡೋದನ್ನ ನಾವು ಇಷ್ಟಪಡಲ್ಲ. ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡ್ಕೊಂತ ಇದ್ದೀವಿ. ಸರ್ ಇಲ್ಲ ಅದನ್ನ ತೀರ್ಮಾನನ ನಾಳೆ ಒಂದು ಸಭೆ ಕರೀತಾ ಇದ್ದೀವಿ. ಸಭೆ ತೀರ್ಮಾನ ಮಾಡಿ ಮುಂದಿನ ನಾವು ಏನು ನಿಲುವನ್ನ ವ್ಯಕ್ತಪಡಿಸ್ತೀವಿ.